ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸಮಾಜದಲ್ಲಿ ದಿನ ದಿನಕ್ಕೂ ಸಂಬಂಧಗಳ ಬೆಲೆ ಕಡಿಮೆಯಾಗುತ್ತಿದೆ. ಅತಿ ಆಸೆ, ಅತಿ ಕೋರಿಕೆಗಳು ಇವೆರಡೂ ಕೂಡ ಮನುಷ್ಯನ ವಿವೇಚನೆ, ಜ್ಞಾನವನ್ನು ಕಳೆದುಕೊಳ್ಳುವಂತೆ ಮಾಡುತ್ತಿವೆ. ಹೇಗಾದ್ರೂ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಬೇಕು, ವೈಭೋಗ ಜೀವನವನ್ನು ಅನುಭವಿಸಬೇಕು ಎಂಬ ಆಸೆಯಿಂದ ತಪ್ಪು ದಾರಿಯನ್ನ ಹಿಡಿಯುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನು ಕೇಳಿದರೆ ಒಬ್ಬ ಹೆಂಡತಿಯಾದವಳು ಈ ರೀತಿಯೂ ಕೂಡ ಇರುತ್ತಾಳ ಎಂದು ಆಶ್ಚರ್ಯರಾಗುತ್ತೀರಾ? ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಛತ್ತೀಸ್ಗಢದ ಸುಕುಮ ಎಂಬ ಊರಿನಲ್ಲಿ ವಿನಯ್ ಪಾಲ್ ಜಮುನಾ ದಂಪತಿಗಳು ವ್ಯವಸಾಯ ಮಾಡುತ್ತಾ ತನ್ನ 3 ಮಕ್ಕಳನ್ನ ಸಾಕುತ್ತಿದ್ದರು. ಅದರಲ್ಲಿ ದೊಡ್ಡ ಮಗನಾದ ಶಿಶುಪಾಲ್ ಓದಿನಲ್ಲಿ ಚುರುಕಾಗಿದ್ದು ಚೆನ್ನಾಗಿ ಓದಿ ಪೊಲೀಸ್ ಆಗಬೇಕೆಂಬ ಕನಸು ಕಂಡಿರುತ್ತಾನೆ. ಇನ್ನು ಪೇರೆಂಟ್ಸ್ ಕೂಡ ಅವನಿಗೆ ಸಪೋರ್ಟ್ ಮಾಡುತ್ತಾ ಅವನಿಗೆ ಬೇಕಾಗಿದ್ದನ್ನೆಲ್ಲ ಕೊಟ್ಟಿದ್ದರಿಂದ ತನ್ನ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಶಿಶುಪಾಲ್ SI ಟ್ರೈನಿಂಗ್ ಪೂರ್ತಿ ಮಾಡಿದ್ದರಿಂದ ಬಿಲಾಸ್ಪುರ್ ನಲ್ಲಿ SI ಪೋಸ್ಟ್ ಸಿಗುತ್ತದೆ. ಇದರಿಂದ ತಂದೆ ತಾಯಿಗಳು ತುಂಬಾ ಸಂತೋಷ ಪಡುತ್ತಾರೆ. ಇನ್ನು ಮಗ ಗೌರ್ಮೆಂಟ್ ಜಾಬ್ ನಲ್ಲಿ ಸೆಟ್ಲ್ ಆಗಿದ್ದರಿಂದ ಅವನಿಗೆ ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಬೇಕು ಅಂತೇಳಿ ಬ್ರೋಕರ್ ಗಳಿಗೆ ಇನ್ಫಾರ್ಮ್ ಮಾಡುತ್ತಾರೆ. ಈ ರೀತಿಯಾಗಿ ಹುಡುಕುವ ಸಮಯದಲ್ಲಿ ರಾಯ್ಪುರದ ಜ್ಯೋತಿ ಎಂಬ ಹುಡುಗಿ ಡಿಗ್ರಿ ಪೂರ್ತಿ ಮಾಡಿ ಜಾಬ್ಗೋಸ್ಕರ ಟ್ರೈ ಮಾಡುತ್ತಿದ್ದಾಳೆ ಎಂದು ತಿಳಿದುಕೊಂಡು ಶಿಶುಪಾಲ್ ತನ್ನ ತಂದೆ ತಾಯಿ ಜೊತೆ ಹೋಗಿ ಆ ಹುಡುಗಿಯನ್ನು ನೋಡಿದಾಗ ಮೊದಲನೆಯ ನೋಟದಲ್ಲಿಯೇ ಶಿಶುಪಾಲನಿಗೆ ಜ್ಯೋತಿ ಇಷ್ಟವಾಗಿದ್ದರಿಂದ ಎರಡು ಕುಟುಂಬದವರು ಸೇರಿಕೊಂಡು ಇವರಿಬ್ಬರಿಗೂ ಗ್ರ್ಯಾಂಡ್ ಆಗಿ ಮದುವೆ ಮಾಡುತ್ತಾರೆ. ಇನ್ನು ಫಸ್ಟ್ ನೈಟ್ ದಿನ ಶಿಶುಪಾಲ್ ಜ್ಯೋತಿ ಹತ್ತಿರ 2-3 ವರ್ಷ ನಮಗೆ ಮಕ್ಕಳು ಬೇಡ, ಲೈಫ್ ಅನ್ನ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಹೇಳಿದ್ದರಿಂದ ಅದಕ್ಕೆ ಜ್ಯೋತಿಯು ಕೂಡ ಚಿಕ್ಕಂದಿನಿಂದಲೂ ಮನೆ ಓದು ಬಿಟ್ಟರೆ ಬೇರೆ ಏನು ನೋಡಿರದ ಕಾರಣ ಲೈಫ್ ಅನ್ನ ಎಂಜಾಯ್ ಮಾಡಬೇಕು ಅಂತೇಳಿ ತನ್ನ ಗಂಡನ ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ. ಅಂದಿನಿಂದ ಇವರಿಬ್ಬರು ಸಿಮ್ಲಾ, ಲಡಾಖ್ ನಂತ ಪ್ಲೇಸ್ ಗಳಿಗೆ ಹೋಗುತ್ತಾ ತಮಗೆ ಇಷ್ಟ ಬಂದ ಹಾಗೆ ಎಂಜಾಯ್ ಮಾಡುತ್ತಿದ್ದರು. ಹೀಗೆ ದಿನ ಕಳೆದಂತೆ ಅಕ್ಕಪಕ್ಕದವರು, ಸಂಬಂಧಿಕರು ಮಕ್ಕಳಿಗಾಗಿ ಪ್ಲಾನ್ ಮಾಡಿ ಎಂದು ಫೋರ್ಸ್ ಮಾಡಿದ್ದರಿಂದ ಈಗಾಗಲೇ 5 ವರ್ಷವಾಗಿದ್ದರೂ ಮಕ್ಕಳಾಗದಿರುವುದರಿಂದ ಜ್ಯೋತಿ ಮತ್ತು ಶಿಶುಪಾಲ್ ಆಲೋಚನೆ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಇನ್ನು ಅಂದಿನಿಂದ ಶಿಶುಪಾಲ್ ಮತ್ತು ಜ್ಯೋತಿ ಸೀರಿಯಸ್ ಆಗಿ ಮಕ್ಕಳಿಗಾಗಿ ಟ್ರೈ ಮಾಡಿದರು. 8 ವರ್ಷವಾದರೂ ಮಕ್ಕಳಾಗದಿದ್ದರಿಂದ ಇವರಿಬ್ಬರು ಡಾಕ್ಟರ್ ಅನ್ನ ಕನ್ಸಲ್ಟೆಂಟ್ ಆಗಬೇಕು ಅಂದ್ಕೊಳ್ತಾರೆ. ಆದ್ರೆ ಶಿಶುಪಾಲ್ ಭಯದಿಂದ ಡಾಕ್ಟರ್ ಬಳಿಗೆ ಹೋಗುವುದಕ್ಕೆ ಇಷ್ಟವಿರದೆ ಹಿಂದೇಟು ಹಾಕುತ್ತಾ ಇದ್ದಿದ್ದರಿಂದ ಗಂಡ ಹೆಂಡತಿಯ ಮಧ್ಯೆ ಇದೇ ವಿಚಾರಕ್ಕೆ ಆಗಾಗ ಜಗಳಗಳು ಶುರುವಾಗಿ ಕೊನೆಗೆ ಒಡೆದಾಡಿಕೊಳ್ಳುವ ಲೆವೆಲ್ಗೆ ಹೋಗುತ್ತದೆ. ಇನ್ನು ಈ ಸಮಯದಲ್ಲಿಯೇ ಜ್ಯೋತಿ ಮನೆಯಲ್ಲಿರುವುದಕ್ಕೆ ಆಗುವುದಿಲ್ಲ, ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಶಿಶುಪಾಲ್ ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಇನ್ನು ಇವರಿರುವ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಕೆಲವು ಮಂದಿ ಮಾತ್ರ ಫ್ಯಾಮಿಲಿ ಜೊತೆ ಇದ್ರೆ ಇನ್ನುಳಿದವರು ಒಂಟಿಯಾಗಿ ಇರುತ್ತಿದ್ದರು. ಇದರಿಂದ ಜ್ಯೋತಿಗೆ ಮಾತನಾಡುವುದಕ್ಕೆ ಯಾರು ಕೂಡ ಸಿಗುತ್ತಿರಲಿಲ್ಲ. ಇದು ಹೀಗಿರುವಾಗ ಅದೇ ಸಮಯದಲ್ಲಿ ಇಂಡಿಯಾದಲ್ಲಿ ಟಿಕ್ ಟಾಕ್ ಲಾಂಚ್ ಆಗಿದ್ದರಿಂದ ಅದರಿಂದ ತುಂಬಾ ಮಂದಿ ಫೇಮಸ್ ಆಗುತ್ತಿರುವುದನ್ನು ನೋಡಿ ಆಗ ಜ್ಯೋತಿಗೂ ಕೂಡ ಟಿಕ್ ಟಾಕ್ ನಲ್ಲಿ ರೀಲ್ಸ್ ಮಾಡಿ ಫೇಮಸ್ ಆಗಬೇಕೆಂಬ ಆಸೆ ಹುಟ್ಟುತ್ತದೆ. ಹೀಗೆ ಗಂಡನಿಗೆ ಗೊತ್ತಾಗದೆ ಡ್ಯಾನ್ಸ್ ಮಾಡುತ್ತಾ ರೀಲ್ಸ್ ಮಾಡಿಕೊಂಡು ಅಪ್ಲೋಡ್ ಮಾಡುತ್ತಾಳೆ. ಈ ಸಮಯದಲ್ಲಿ ಜೈಸಿಂಗ್ ಎಂಬ ವ್ಯಕ್ತಿ ತಾನು ಕೂಡ ಟಿಕ್ ಟಾಕ್ ಮಾಡುತ್ತಾ ಜ್ಯೋತಿ ವಿಡಿಯೋಗಳನ್ನ ನೋಡುತ್ತಾ ಇಂಪ್ರೆಸ್ ಆಗಿ ಆಕೆಯ ಜೊತೆ ಕೊಲ್ಯಾಪ್ಸ್ ವಿಡಿಯೋ ಮಾಡಬೇಕೆಂದು ಅಂದುಕೊಳ್ಳುತ್ತಾನೆ. ಈ ರೀತಿಯಾಗಿ ಜ್ಯೋತಿ ವಿಡಿಯೋ ಜೊತೆ ತನ್ನ ವಿಡಿಯೋ ಮರ್ಜ್ ಮಾಡಿ ಅಪ್ಲೋಡ್ ಮಾಡಿದ್ದರಿಂದ ಇವರಿಬ್ಬರ ವಿಡಿಯೋಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತದೆ. ಈ ಸಮಯದಲ್ಲಿಯೇ ಜ್ಯೋತಿ ಮತ್ತು ಜಯಸಿಂಗ್ ಗೆ ಒಳ್ಳೆಯ ಪರಿಚಯವಾಗಿ ಇವರಿಬ್ಬರು ತಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಶೇರ್ ಮಾಡಿಕೊಂಡು ಪ್ರತಿದಿನವೂ ಯಾವುದು ಮಾಡೋಣ, ಯಾವ ರೀತಿ ಮಾಡೋಣ ಅಂತೇಳಿ ಡಿಸ್ಕಸ್ ಮಾಡಿಕೊಂಡು ರೀಲ್ಸ್ ಮಾಡುತ್ತಿದ್ದರು. ಇದು ಹೀಗಿರುವಾಗ ಜಯಸಿಂಗ್ ಗೆ 27 ವರ್ಷ ವಯಸ್ಸಾಗಿದ್ದು ಅಷ್ಟೊತ್ತಿಗಾಗಲೇ ಅವನಿಗೆ ಮದುವೆಯಾಗಿ 2 ಮಕ್ಕಳಿರುವುದರಿಂದ ಕುಟುಂಬವನ್ನು ಪೋಷಿಸುವುದಕ್ಕೆ ಎಲೆಕ್ಟ್ರಿಕಲ್ ಜಾಬ್ ಮಾಡುತ್ತಿದ್ದನು. ಆದ್ರೆ ಜ್ಯೋತಿ ಹತ್ರ ಮಾತ್ರ ಜೈಸಿಂಗ್ ನನಗಿನ್ನು ಮದುವೆಯಾಗಿಲ್ಲ, ನಾನಿನ್ನು ಸಿಂಗಲ್ ಆಗಿ ಇದೀನಿ ಎಂದು ಹೇಳಿದ್ದರಿಂದ ಜ್ಯೋತಿ ಜೈಸಿಂಗ್ ನ I2 ಪರ್ಸನಾಲಿಟಿಗೆ ಫಿದಾ ಆಗಿ ಅವನ ಪ್ರೀತಿಯಲ್ಲಿ ಬೀಳುತ್ತಾಳೆ. ಇನ್ನು ಬೆಳಿಗ್ಗೆನೆ ತನ್ನ ಗಂಡ ಪೊಲೀಸ್ ಸ್ಟೇಷನ್ ಗೆ ಹೋದ ತಕ್ಷಣ ಜ್ಯೋತಿ ಜೈಸಿಂಗ್ ನ ಜೊತೆ ಫೋನ್ ಕಾಲ್, ಚಾಟಿಂಗ್ ಅಂತೇಳಿ ಬ್ಯುಸಿ ಆಗುತ್ತಿದ್ದಳು. ಹೀಗೆ ದಿನ ಕಳೆದಂತೆ ಜ್ಯೋತಿಗೆ ಜೈಸಿಂಗ್ ನನ್ನ ನೇರವಾಗಿ ಭೇಟಿಯಾಗಬೇಕು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕೆಂದು ಆಸೆ ಉಂಟಾಗುತ್ತದೆ. ಆದ್ರೆ ಜೈಸಿಂಗ್ ಮನಿ ಪ್ರಾಬ್ಲಮ್ ನಿಂದ ಬರಲಾಗದೆ ಹೋಗುತ್ತಿದ್ದಾನೆ ಎಂದು ತಿಳಿದುಕೊಂಡು ಅವನಿಗೆ 25,000 ಟ್ರಾನ್ಸ್ಫರ್ ಮಾಡಿ ಮುಂಬೈನಿಂದ ಬಿಲಾಸ್ಪುರ್ಗೆ ಬಾ ಎಂದು ಹೇಳಿದ್ದರಿಂದ ಅದಕ್ಕೆ ಜೈಸಿಂಗ್ ಇಮಿಡಿಯೇಟ್ ಆಗಿ ಓಕೆ ಹೇಳುತ್ತಾನೆ. ಆ ರೀತಿಯಾಗಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡಿದ್ದ ಜೈಸಿಂಗ್ ಮಾರನೇ ದಿನನೇ ಬಿಲಾಸ್ಪುರಕ್ಕೆ ಬರುತ್ತಾನೆ. ಜ್ಯೋತಿ ತನ್ನ ಗಂಡನು ಡ್ಯೂಟಿಗೆ ಹೋದ ತಕ್ಷಣ ಜೈಸಿಂಗ್ ನನ್ನ ಕರೆಸಿಕೊಳ್ಳಬೇಕೆಂದುಕೊಳ್ಳುತ್ತಾಳೆ. ಆದ್ರೆ ತಾನಿರುವುದು ಪೊಲೀಸ್ ಕ್ವಾರ್ಟರ್ಸ್ ಆಗಿರುವುದರಿಂದ ಅಕಸ್ಮಾತ್ ಆಗಿ ಪರಪುರುಷ ಮನೆಗೆ ಬರುವುದನ್ನ ಯಾರಾದರೂ ಗಮನಿಸಿ ನನ್ನ ಗಂಡನಿಗೆ ಹೇಳಿದರೆ ಪ್ಲಾನ್ ಎಲ್ಲ ಫೇಲ್ ಆಗುತ್ತೆ ಅಂತೇಳಿ ಜ್ಯೋತಿ ಒಂದು ಪ್ಲಾನ್ ಮಾಡುತ್ತಾಳೆ. ಆಗ ಜೈಸಿಂಗ್ ಗೆ ಕಾಲ್ ಮಾಡಿ ಡೆಲಿವರಿ ಬಾಯ್ ಡ್ರೆಸ್ ಅನ್ನ ಕೊಂಡುಕೊಂಡು ಕ್ಯಾಬ್ ಅಲ್ಲಿ ಡೆಲಿವರಿ ಬಾಯ್ ರೀತಿ ಬಾ ಅಂತೇಳಿ ಹೇಳುತ್ತಾಳೆ. ಆಗ ಜೈಸಿಂಗ್ ಜ್ಯೋತಿ ಹೇಳಿದಂತೆ ಡೆಲಿವರಿ ಬಾಯ್ ರೀತಿ ಹೋಗಿ ಕಾಲಿಂಗ್ ಬಿಲ್ ಮಾಡಿದಾಗ ಹೊರಗಡೆ ಬಂದ ಜ್ಯೋತಿ ಫುಡ್ ತೆಗೆದುಕೊಂಡ ನಂತರ ಜೈಸಿಂಗ್ ಕುಡಿಯುವುದಕ್ಕೆ ನೀರು ಕೇಳುವ ನೆಪದಲ್ಲಿ ಮನೆಯ ಒಳಗಡೆ ಹೋದ ತಕ್ಷಣ ಜ್ಯೋತಿ ಡೋರ್ ಲಾಕ್ ಮಾಡುತ್ತಾಳೆ. ತುಂಬಾ ದಿನಗಳಿಂದ ಇವರಿಬ್ಬರು
ಕಾಮದ ಬೇಗೆಯಲ್ಲಿ ಬೆಂದು ಹೋಗುತ್ತಾ ಇದ್ದಿದ್ದರಿಂದ ತಕ್ಷಣ ಬೆಡ್ರೂಮ್ಗೆ ಹೋಗಿ ಲೈಂಗಿಕವಾಗಿ ಸೇರುತ್ತಾರೆ. ಈ ರೀತಿಯಾಗಿ 7 ಗಂಟೆಯವರೆಗೂ ತಮ್ಮ ಕೋರಿಕೆಗಳನ್ನು ತೀರಿಸಿಕೊಂಡು ತನ್ನ ಗಂಡನು ಮನೆಗೆ ಬರುವ ಸಮಯವನ್ನು ಅರ್ಥ ಮಾಡಿಕೊಂಡ ಜ್ಯೋತಿ ಜೈಸಿಂಗ್ಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಇಲ್ಲಿ ಹತ್ತಿರದಲ್ಲಿರುವ ಒಂದು ಹೋಟೆಲ್ ನಲ್ಲಿ ರೂಮ್ ಮಾಡು, ನಾಳೆನೂ ಕೂಡ ಡೆಲಿವರಿ ಬಾಯ್ ಗೆಟಪ್ ನಲ್ಲಿ ಮನೆಗೆ ಬಾ ಎಂದು ಹೇಳುತ್ತಾಳೆ. ಜಯಸಿಂಗ್ ಅದಕ್ಕೆ ಒಪ್ಪಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಜ್ಯೋತಿಗೆ ರಾತ್ರಿ ಎಲ್ಲ ಜಯಸಿಂಗ್ ಜೊತೆ ಕಳೆದ ಕ್ಷಣಗಳು ನೆನಪಾಗುತ್ತಾ ಅವನ ಮುಂದೆ ತನ್ನ ಗಂಡ ವೇಸ್ಟ್ ಅನಿಸುವಂತೆ ಕಾಣಿಸುತ್ತಾನೆ. ಇನ್ನು ಮಾರದಿನನೂ ಕೂಡ ಜಯಸಿಂಗ್ ಡೆಲಿವರಿ ಬಾಯ್ ಗೆಟಪ್ ನಲ್ಲಿ ಮನೆಗೆ ಬಂದಾಗ ಇವರಿಬ್ಬರು ಏಕಾಂತವಾಗಿ ಕಳೆಯುವುದಕ್ಕೆ ಶುರು ಮಾಡುತ್ತಾರೆ. 2-3 ಗಂಟೆಗಳ ನಂತರ ಟಿಕ್ ಟಾಕ್ ರೀಲ್ಸ್ ಗಳನ್ನು ಕೂಡ ಮಾಡುತ್ತಾರೆ. ಇನ್ನು ಇದೇ ರೀತಿ ಒಂದು ವಾರಗಳ ಕಾಲ ಚೆನ್ನಾಗಿ ಎಂಜಾಯ್ ಮಾಡಿದ ನಂತರ ಜಯಸಿಂಗ್ ಜ್ಯೋತಿ ಹತ್ತಿರ ನಾನು ಇಲ್ಲೇ ಇದ್ರೆ ನನ್ನ ಕೆಲಸ ಹೋಗುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ 10 ಡೇಸ್ ಇರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಅಂದಿನಿಂದ ಇವರಿಬ್ಬರು ರಹಸ್ಯವಾಗಿ ಭೇಟಿಯಾಗುತ್ತಾ 1 ಇಯರ್ ಸೀಕ್ರೆಟ್ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡುತ್ತಾ ಕ್ಲೋಸ್ ಆಗಿ ಇರುತ್ತಾ ಮಧ್ಯದಲ್ಲಿ ವಿಡಿಯೋ ಕಾಲ್ ನಲ್ಲೂ ಕೂಡ ಮಾತನಾಡುತ್ತಿದ್ದರು. ಇದು ಹೀಗಿರುವಾಗ ಶಿಶುಪಾಲನಿಗೆ ತನ್ನ ಹೆಂಡತಿಯ ಬಿಹೇವಿಯರ್ ನಲ್ಲಿ ಚೇಂಜಸ್ ಕಾಣಿಸಿ ಮೊದಲಿನ ಹಾಗೆ ಆಕೆ ನನಗೆ ಡಿಸ್ಟರ್ಬ್ ಮಾಡುತ್ತಿಲ್ಲ, ಮತ್ತೆ ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಆಲೋಚನೆ ಮಾಡುತ್ತಾನೆ. ಇನ್ನು ಈ ಸಂದರ್ಭದಲ್ಲಿಯೇ ಒಂದು ಸಾರಿ ಜ್ಯೋತಿಗೆ ಪೀರಿಯಡ್ಸ್ ಆಗದಿದ್ದರಿಂದ ಜ್ಯೋತಿಗೆ ಡೌಟ್ ಬಂದು ಗಂಡನಿಗೆ ಗೊತ್ತಾಗದ ಹಾಗೆ ಪ್ರೆಗ್ನೆಂಟ್ ಕಿಟ್ ಅನ್ನು ತರಿಸಿಕೊಂಡು ಚೆಕ್ ಮಾಡಿದಾಗ ಜ್ಯೋತಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದರಿಂದ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಭಯ ಶುರುವಾಗುತ್ತದೆ. ಇನ್ನು ಈ ವಿಷಯವನ್ನ ನನ್ನ ಗಂಡನಿಗೆ ಹೇಳಿದರೆ ಅಕ್ಸೆಪ್ಟ್ ಮಾಡುತ್ತಾನೋ ಇಲ್ಲವೋ ಎಂಬ ಡೌಟ್ ನಲ್ಲಿರುವಾಗ ಅದೇ ಸಮಯದಲ್ಲಿ ತನ್ನ ಗಂಡ ಮನೆಗೆ ಬರುವುದು. ಜ್ಯೋತಿ ಆ ವಿಷಯವನ್ನು ಹೇಳುವುದಕ್ಕಿಂತ ಮೊದಲು ಶಿಶುಪಾಲ್ ನಾನು ಡಾಕ್ಟರ್ ಬಳಿಗೆ ಹೋಗಿದ್ದೆ, ಮಕ್ಕಳು ಆಗದಿರುವ ಕಾರಣಕ್ಕೆ ಟೆಸ್ಟ್ ಮಾಡಿಸಿದೆ, ಅದರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇರುವುದರಿಂದ ಮಕ್ಕಳಾಗುತ್ತಿಲ್ಲ ಎಂದು, ಅದಕ್ಕೋಸ್ಕರ IVF ಮೂಲಕ ಟ್ರೈ ಮಾಡಿ ಎಂದು ಡಾಕ್ಟರ್ ಸಲಹೆ ನೀಡಿದ್ದಾರೆ ಎಂದು ಜ್ಯೋತಿಗೆ ಹೇಳಿದ್ದರಿಂದ ಆಕಾಶ ಬಂದು ತಲೆ ಮೇಲೆ ಬಿದ್ದಾಗೆ ಆಗುತ್ತದೆ. ಇನ್ನು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಈ ವಿಷಯವನ್ನ ಜ್ಯೋತಿ ಜೈಸಿಂಗ್ಗೆ ಹೇಳಿ ಈ ಮಗುವಿಗೋಸ್ಕರನೇ ನಾನು 10 ವರ್ಷದಿಂದ ಕಾಯುತ್ತಿದ್ದೇನೆ, ನಾವು ಎಲ್ಲಿಗಾದರೂ ಓಡಿ ಹೋಗಿ ಮದುವೆ ಮಾಡಿಕೊಳ್ಳೋಣ, ಹುಟ್ಟುವ ಮಗುವಿಗೆ ಯಾವುದೇ ರೀತಿ ಕೊರತೆ ಇಲ್ಲದೆ ಬೆಳೆಸೋಣ ಎಂದು ಹೇಳಿದ್ದರಿಂದ ಅದಕ್ಕೆ ಜೈಸಿಂಗ್ ಈಗಲೇ ನನಗೆ ಮದುವೆ ಬೇಡ, ಈಗಲೇ ನಾನು ಹೆಂಡತಿ ಮಕ್ಕಳು ಎಂದು ಜವಾಬ್ದಾರಿ ತೆಗೆದುಕೊಳ್ಳುವುದಿಲ್ಲ, ಬೇಕು ಅಂದ್ರೆ ಅಬಾರ್ಷನ್ ಮಾಡಿಸಿಕೊ ಎಂದು ಹೇಳಿದ್ದರಿಂದ ಜ್ಯೋತಿ ಏನು ಮಾತನಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾಳೆ. ಹೇಗಾದ್ರೂ ಮಾಡಿ ಜೈಸಿಂಗ್ ನನ್ನ ಸ್ವಂತ ಮಾಡಿಕೊಂಡು ಶಿಶುಪಾಲ್ ನನ್ನ ಬಿಡಬೇಕೆಂದು ಅಂದುಕೊಂಡಿದ್ದ ಜ್ಯೋತಿ ಆಗಾಗ ಜೈಸಿಂಗ್ಗೆ ಕಾಲ್ ಮಾಡಿ ಈಗ ನಾನು ಹೇಳಿದ ಹಾಗೆ ಕೇಳದೆ ಹೋದ್ರೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಪ್ರೆಗ್ನೆಂಟ್ ಮಾಡಿದ್ಯಾ ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸುತ್ತೇನೆ ಎಂದು ಹೇಳಿದ್ದರಿಂದ ಜೈಸಿಂಗ್ ಭಯ ಬಿದ್ದು ಜ್ಯೋತಿಗೆ ಬುದ್ಧಿ ಹೇಳುವುದಕ್ಕೆ ಪ್ರಯತ್ನ ಪಟ್ಟರು ಹಠ ಹಿಡಿದಂತ ಜ್ಯೋತಿ ನನ್ನನ್ನು ಮದುವೆ ಮಾಡಿಕೊ, ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಎಂದು ಹೇಳಿದ್ದರಿಂದ ಇನ್ನು ಜೈಸಿಂಗ್ ಏನು ಮಾಡಲಾಗದೆ ಜ್ಯೋತಿಯನ್ನ ನೇರವಾಗಿ ಭೇಟಿಯಾಗಿ ನಾನು ಮದುವೆ ಆಗಿರೋ ವಿಷಯವನ್ನ ಹೇಳಬೇಕೆಂದು ಅಂದುಕೊಳ್ಳುತ್ತಾನೆ. ಹೀಗೆ 2 ದಿನಗಳಲ್ಲಿ ಜ್ಯೋತಿ ಮನೆಗೆ ಬಂದ ಜೈಸಿಂಗ್ ಜ್ಯೋತಿ ಹತ್ತಿರ ಈಗಾಗಲೇ ನನಗೆ ಮದುವೆಯಾಗಿ 2 ಮಕ್ಕಳು ಇದ್ದಾವೆ, ಅವರನ್ನ ಬಿಟ್ಟು ನಿನ್ನ ಜೊತೆ ಬರುವುದಕ್ಕೆ ಆಗುವುದಿಲ್ಲ, ಬೇಕು ಅಂದ್ರೆ ನಾವಿಬ್ಬರು ಹೀಗೆ ಸೀಕ್ರೆಟ್ ರಿಲೇಶನ್ಶಿಪ್ ಅಲ್ಲಿ ಇರೋಣ ಎಂದು ಹೇಳಿದ್ದರಿಂದ ಇವನ ಮಾತನ್ನು ಕೇಳಿ ತುಂಬಾ ಕೋಪಗೊಂಡಂತ ಜ್ಯೋತಿ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದೆ, ನಿನ್ನನ್ನು ನಂಬಿ ಮನೆಯಲ್ಲಿರುವ ಜ್ಯುವೆಲರಿ ದುಡ್ಡನ್ನು ತೆಗೆದುಕೊಂಡು ಬಂದೆ ಎಂದು ಅಳುತ್ತಾ ಇರುವುದರಿಂದ ಅದನ್ನು ನೋಡಿದ ಜೈಸಿಂಗ್ ಅವನ ಕಣ್ಣು ಆ ದುಡ್ಡು ಮತ್ತು ಜ್ಯುವೆಲರಿ ಮೇಲೆ ಬೀಳುತ್ತದೆ. ಇನ್ನು ಜ್ಯೋತಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗಲಾಗದೆ ಆ ದುಡ್ಡನ್ನು ಅಲ್ಲೇ ಬಿಡಲಾಗದೆ ಜೈಸಿಂಗ್ ಆಲೋಚನೆಯಲ್ಲಿರುವ ಸಮಯದಲ್ಲಿ ಜ್ಯೋತಿ ಜೋರಾಗಿ ಕಿರ್ಚುತ್ತಾ ಅಳುತ್ತಾ ಜಗಳ ಮಾಡಿದ್ದರಿಂದ ಜೈಸಿಂಗ್ ಟೆನ್ಷನ್ ನಲ್ಲಿ ಜ್ಯೋತಿಯನ್ನು ಜೋರಾಗಿ ಗೋಡೆಗೆ ಹೊಡೆದಿದ್ದರಿಂದ ಆಗ ಜ್ಯೋತಿ ತಕ್ಷಣ ಜ್ಞಾನ ತಪ್ಪಿ ಬಿದ್ದು ಹೋಗುತ್ತಾಳೆ. ಆಗ ಜೈಸಿಂಗ್ ಒಂದು ಚಾಕುವಿನಿಂದ ಆಕೆಯನ್ನು ಕೊಲೆ ಮಾಡಿ ಆಕೆಯ ಹತ್ತಿರ ಇದ್ದ ದುಡ್ಡು ಮತ್ತು ಜ್ಯುವೆಲರಿಯನ್ನು ತೆಗೆದುಕೊಂಡು ಜ್ಯೋತಿ ಮೊಬೈಲ್ ನಲ್ಲಿ ತನ್ನ ನಂಬರು, ಫೋಟೋಸ್ ಮತ್ತು ಕಾಲ್ ಲಿಸ್ಟ್ ಅನ್ನು ಡಿಲೀಟ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದು ಹೀಗಿರುವಾಗ ಶಿಶುಪಾಲ್ IVF ಟ್ರೀಟ್ಮೆಂಟ್ ಗೆ ಹೋಗ್ಬೇಕು ಅಂತೇಳಿ ಜ್ಯೋತಿಗೆ ಕಾಲ್ ಮಾಡುತ್ತಿರುತ್ತಾನೆ. ಆದ್ರೆ ಆಕೆ ಲಿಫ್ಟ್ ಮಾಡದಿದ್ದರಿಂದ ಗಾಬರಿಯಾದ ಶಿಶುಪಾಲ್ ಪಕ್ಕದ ಮನೆಯವರಿಗೆ ಕಾಲ್ ಮಾಡಿ ನನ್ನ ಹೆಂಡತಿಗೆ ಇನ್ಫಾರ್ಮ್ ಮಾಡಿ ಎಂದು ಹೇಳಿದಾಗ ಪಕ್ಕದ ಮಹಿಳೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಜ್ಯೋತಿಯನ್ನು ನೋಡಿ ಶಿಶುಪಾಲನಿಗೆ ಇನ್ಫಾರ್ಮ್ ಮಾಡಿದಾಗ ಪೊಲೀಸರು ಘಟನಾ ಸ್ಥಳಕ್ಕೆ ಬರುತ್ತಾರೆ. ಮೊದಲಿಗೆ ಜ್ಯೋತಿಯ ಗಂಡನನ್ನೇ ಅನುಮಾನಿಸುತ್ತಾರೆ, ಏಕೆಂದರೆ ಗಂಡ ಹೆಂಡತಿಯ ಮಧ್ಯೆ ಆಗಾಗ ಜಗಳವಾಗುತ್ತಿತ್ತು, ಇದರಿಂದ ಶಿಶುಪಾಲ್ ತನ್ನ ಹೆಂಡತಿಯನ್ನು ಆಗಾಗ ಹೊಡೆಯುತ್ತಿದ್ದ ಎಂದು ಅಕ್ಕಪಕ್ಕದ ಮನೆಯವರು ಹೇಳಿದ್ದರಿಂದ ಈ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸರು ಜ್ಯೋತಿ ಫೋನ್ ಚೆಕ್ ಮಾಡಿದಾಗ ಯಾವುದೇ ಕ್ಲೂ ಸಿಗದೇ ಇದ್ರು ಜ್ಯೋತಿ ಮನೆಯಲ್ಲಿ ಒಂದು ಫ್ಲೈಟ್ ಟಿಕೆಟ್ ಸಿಗುವುದು ಅದು ಜೈಸಿಂಗ್ ಹೆಸರಲ್ಲಿ ಇದ್ದಿದ್ದರಿಂದ ಅಸಲಿಗೆ ಜೈಸಿಂಗ್ ಯಾರು, ಅವನ ಹೆಸರಿನ ಟಿಕೆಟ್ ಇಲ್ಲೇಕಿದೆ ಎಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡುತ್ತಾರೆ. ಇನ್ನು ಇದೇ ಸಮಯದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಆಕೆ ಪ್ರೆಗ್ನೆಂಟ್ ಆಗಿದ್ದಳು ಎಂದು ಶಿಶುಪಾಲನಿಗೆ ಗೊತ್ತಾಗಿ ಶಾಕ್ ಆಗುತ್ತಾನೆ. ಆಗ ನನ್ನ ಹೆಂಡತಿ ಬೇರೆಯವರೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಳು ಎಂದು ಕನ್ಫರ್ಮ್ ಮಾಡಿಕೊಳ್ಳುತ್ತಾನೆ. ಹೀಗೆ ಮುಂಬೈನಲ್ಲಿ ಜೈಸಿಂಗ್ ನನ್ನು 10 ದಿನಗಳ ಕಾಲ ಸೀಕ್ರೆಟ್ ಆಗಿ ಫಾಲೋ ಮಾಡಿದ ಪೊಲೀಸರು
ಜೈಸಿಂಗ್ ಒಡವೆಗಳನ್ನು ಮಾರಾಟ ಮಾಡುತ್ತಿರುವ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ತಮ್ಮ ಸ್ಟೈಲಲ್ಲಿ ಎನ್ಕ್ವೈರಿ ಮಾಡಿದಾಗ ಜೈಸಿಂಗ್ ನಡೆದ ವಿಷಯವನ್ನು ಒಪ್ಪಿಕೊಂಡಿದ್ದರಿಂದ ಪೊಲೀಸರು ಅವನ ಮೇಲೆ ಕೇಸನ್ನು ಫೈಲ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ ಜೈಸಿಂಗ್ಗೆ 20 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ. ಅಸಲಿಗೆ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.